ಒಮ್ಮೆ ಇಮ್ಯಾಜಿನ್ ಮಾಡಿ, ನೀವು ಫ್ರಾನ್ಸ್ನಲ್ಲಿ ಒಂದು ಸುಂದರವಾದ ಕಾಡಿನ ಮಧ್ಯೆ ಇದ್ದೀರಾ. ಸುತ್ತಲೂ ಹಸಿರು ಮರಗಳು, ಆದರೆ ಇದ್ದಕ್ಕಿದ್ದಂತೆ ಎಲ್ಲೆಡೆಯಿಂದ ಹೊಗೆ ಬರೋಕೆ ಶುರುವಾಗುತ್ತೆ. ನೋಡ್ತಾ ನೋಡ್ತಾ ಬೆಂಕಿ ಇಡೀ ಕಾಡನ್ನೇ ಆವರಿಸಿಕೊಳ್ಳುತ್ತೆ. ಇದು ಈಗ ಫ್ರಾನ್ಸ್ನಲ್ಲಿ ನಿಜವಾಗಿಯೂ ನಡೆಯುತ್ತಿದೆ. ಮತ್ತು ಈ ಬೆಂಕಿ ಎಷ್ಟು ದೊಡ್ಡದಾಗಿದೆ ಅಂದರೆ, ಎರಡನೇ ವಿಶ್ವಯುದ್ಧದ ನಂತರ ಫ್ರಾನ್ಸ್ ಕಂಡಿರುವ ಅತ್ಯಂತ ಭೀಕರ ವೈಲ್ಡ್ ಫೈರ್ ಸೀಸನ್ನಲ್ಲಿ ಇದು ಒಂದು. ಈ ಬೇಸಿಗೆಯಲ್ಲೇ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಏಕರ್ಸ್ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಈ ಬೆಂಕಿಗೆ ಕಾರಣ ಯಾರು? ಯಾರಾದರೂ ಬೇಕು ಅಂತ ಬೆಂಕಿ ಹಚ್ಚಿದ್ರಾ, ಅಥವಾ ಜನರ ಸಣ್ಣ ತಪ್ಪಿನಿಂದ ಬೆಂಕಿ ಶುರುವಾಯಿತಾ, ಅಥವಾ ಇದರ ಹಿಂದೆ ಕ್ಲೈಮೇಟ್ ಚೇಂಜ್ ದೊಡ್ಡ ಕಾರಣ ಇದೆಯಾ? ಬನ್ನಿ ಸರಳವಾಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಮೊದಲಿಗೆ ಒಂದು ಶಾಕಿಂಗ್ ನಂಬರ್. ಫ್ರಾನ್ಸ್ನ ದಾಖಲೆಗಳ ಪ್ರಕಾರ ಸುಮಾರು 10ರಲ್ಲಿ 9 ವೈಲ್ಡ್ ಫೈರ್ಸ್ಗೆ ಮನುಷ್ಯರ ಆ್ಯಕ್ಟಿವಿಟಿ ಕಾರಣವಾಗಿರಬಹುದು. ಅಂದರೆ ಎಲ್ಲ ಬೆಂಕಿಯೂ ನ್ಯಾಚುರಲ್ ಆಗಿ ಶುರುವಾಗಿದೆ ಅಂತ ಹೇಳೋಕ್ಕೆ ಆಗಲ್ಲ. ಆದರೆ ಇದರ ಅರ್ಥ 10ರಲ್ಲಿ 9 ಜನ ಬೇಕಂತಲೇ ಕಾಡಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಅಲ್ಲ. ಅದು ಮುಖ್ಯ. ಕೆಲವೊಮ್ಮೆ ಒಂದು ಸಣ್ಣ ಕೇರ್ಲೆಸ್ ಮಿಸ್ಟೇಕ್ ಸಾಕು. ಉದಾಹರಣೆಗೆ, ಸಿಗರೇಟ್ ತುಂಡು ಎಸೆದಿದ್ದು, ಕಾಡಿನಲ್ಲಿ ಬಾರ್ಬಿಕ್ಯೂ ಮಾಡಿದ್ದು, ಕನ್ಸ್ಟ್ರಕ್ಷನ್ ಕೆಲಸದಿಂದ ಬಂದ ಸ್ಪಾರ್ಕು, ಅಥವಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ನಿಂದ ಆದ ಫಾಲ್ಟ್, ಇವೆಲ್ಲ ಫೈರ್ಗೆ ಕಾರಣವಾಗಿರ್ಬೋದು. ಇದಕ್ಕಾಗಿಯೇ ಫ್ರಾನ್ಸ್ ಸರ್ಕಾರ ಈಗ ತುಂಬ ಸೀರಿಯಸ್ ಆಗಿದೆ. ಅಧಿಕಾರಿಗಳ ಪ್ರಕಾರ 420 ಜನರನ್ನು ಬಂಧಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅವರಲ್ಲಿ 166 ಜನ ಮೈನರ್ಸು, ಅಂದರೆ 18 ವರ್ಷಕ್ಕಿಂತ ಕಡಿಮೆ ಉಳ್ಳವರು, ವಯಸ್ಸಿಗಿಂತ ಕಡಿಮೆ ಉಳ್ಳವರು. ಕೆಲವರ ಮೇಲೆ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ ಆರೋಪ ಇದೆ. ಉದಾಹರಣೆಗೆ, 23 ವರ್ಷದ ಒಬ್ಬ ವ್ಯಕ್ತಿ 5 ದಿನಗಳಲ್ಲಿ 10 ಬಾರಿ ಫೈರ್ ಶುರು ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಅದು ಪ್ರೂವ್ ಆದರೆ ಅವನಿಗೆ 15 ವರ್ಷಗಳವರೆಗೆ ಜೈಲು ಮತ್ತು 1,50,000 ಯೂರೋ ದಂಡ ಆಗ್ಬೋದು. ಆದರೆ ಇಲ್ಲಿ ಕಾಂಟ್ರವರ್ಸಿ ಕೂಡ ಶುರುವಾಗಿದೆ. ಕೆಲವರು ಕೇಳ್ತಿದ್ದಾರೆ, ಇಷ್ಟೊಂದು ಜನರನ್ನು ಇಷ್ಟು ಬೇಗ ಬಂಧಿಸುವುದು ಸರಿಯೇ? ಒಬ್ಬ ಲಾಯರ್ ಕೂಡ ಅರೆಸ್ಟ್ ಸಂಖ್ಯೆ ನೋಡಿ ಆಶ್ಚರ್ಯವಾಗಿದೆ ಅಂತ ಹೇಳ್ತಿದ್ದಾರೆ. ಕೆಲವು ಕೇಸ್ನಲ್ಲಿ ಜನರು ಸಿಗರೆಟ್ ಬಟ್ಟೆ ಎಸೆದ ಕಾರಣಕ್ಕೂ ಜೈಲು ಶಿಕ್ಷೆ ಪಡೆದಿದ್ದಾರೆ ಎಂಬ ವರದಿಗಳಿವೆ. ಇಲ್ಲಿ ಅಥಾರಿಟೀಸ್ ಹೇಳೋದೇನೆಂದರೆ, ನೀವು ಕಾಡಿನಲ್ಲಿ ಸಿಗರೆಟ್ ಎಸೆದಾಗ ಅದು ಸಣ್ಣ ವಿಷಯ ಅಂತ ಅನಿಸ್ಬೋದು, ಆದರೆ ಈಗಿನ ಡ್ರೈ ಕಂಡೀಷನ್ನಲ್ಲಿ ಆ ಒಂದು ಸಿಗರೆಟ್ನಿಂದ ದೊಡ್ಡ ವೈಲ್ಡ್ ಫೈರ್ ಆಗ್ಬೋದು. ಅವರ ಪಾಯಿಂಟ್ ಕೂಡ ಏನೋ ತಪ್ಪೇನಲ್ಲ. ಇಲ್ಲಿ ಕ್ಲೈಮೇಟ್ ಚೇಂಜ್ ಸ್ಟೋರಿ ಬಗ್ಗೆ ನೋಡೋಣ. ನೋಡಿ, ಬೆಂಕಿ ಶುರು ಮಾಡೋದು ಮನುಷ್ಯನ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ಬೋದು, ಆದರೆ ಆ ಬೆಂಕಿ ಇಷ್ಟು ವೇಗವಾಗಿ ಹರಡೋಕ್ಕೆ ಕಾರಣ ಏನು? ತಾಪಮಾನ ಹೆಚ್ಚಾಗಿದೆ, ಕಾಡುಗಳು ಒಣಗಿವೆ, ಮಣ್ಣಿನಲ್ಲಿ ಮಾಯಿಶ್ಚರ್ ಕಡಿಮೆಯಾಗಿದೆ, ಬರಗಾಲ ಹೆಚ್ಚಾಗಿದೆ. ಅಂದರೆ ಒಂದು ಸಣ್ಣ ಸ್ಪಾರ್ಕ್ ಸಿಕ್ಕರೆ ಸಾಕು, ಫೈರ್ಗೆ ಬೇಕಾದ ಕಂಡೀಷನ್ಸ್ ಈಗಾಗಲೇ ರೆಡಿ ಆಗಿಬಿಟ್ಟಿದೆ. ಹಾಗಾಗಿ ಕ್ಲೈಮೇಟ್ ಚೇಂಜು ಬೆಂಕಿ ಹಚ್ಚಿದೆ ಅಂತ ಹೇಳೋದು ಸರಿಯಲ್ಲ. ಆದರೆ ಬೆಂಕಿ ದೊಡ್ಡ ಡಿಸಾಸ್ಟರ್ ಆಗಲು ಕ್ಲೈಮೇಟ್ ಚೇಂಜ್ ಸಹಾಯ ಮಾಡ್ತಿದೆ ಅಂತ ಹೇಳ್ಬೋದು. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಫೈರ್ ಇನ್ವೆಸ್ಟಿಗೇಟರ್ ಬೆಂಕಿ ಎಲ್ಲಿಂದ ಶುರುವಾಯಿತು ಅಂತ ಹೇಗೆ ಕಂಡುಹಿಡಿತಾರೆ ಗೊತ್ತಾ? ಬೆಂಕಿ ನಂದಿದ ಮೇಲೆ ಅವರು ಸುಟ್ಟ ಪ್ರದೇಶವನ್ನು ಕೇರ್ಫುಲಿ ಎಕ್ಸಾಮಿನ್ ಮಾಡ್ತಾರೆ. ಕೆಲವೊಮ್ಮೆ ಸುಟ್ಟ ಜಾಗ ವಿ ಶೇಪ್ನಲ್ಲಿ ಕಾಣಿಸ್ತದೆ. ಅದನ್ನು ನೋಡಿ ಫೈರ್ ಯಾವ ಡೈರೆಕ್ಷನಲ್ಲಿ ಸ್ಪ್ರೆಡ್ ಆಯಿತು ಅಂತ ರಿವರ್ಸ್ ಆಗಿ ಟ್ರ್ಯಾಕ್ ಮಾಡ್ತಾರೆ. ಕೊನೆಗೆ ಬೆಂಕಿ ಮೊದಲು ಇಲ್ಲಿ ಶುರುವಾಗಿದೆ ಅಂತ ಒಂದು ಪಾಯಿಂಟ್ ಐಡೆಂಟಿಫೈ ಮಾಡಲು ಪ್ರಯತ್ನಿಸ್ತಾರೆ. ಯಾರಾದರೂ ಡೆಲಿಬರೇಟ್ಲಿ ಫೈರ್ ಹಚ್ಚಿದ್ದಾರಾ? ಅವರು ಬಳಸಿದ ವಸ್ತುಗಳಿಂದ ಫಿಂಗರ್ ಪ್ರಿಂಟ್ಸ್ ಅಥವಾ DNA ಸಿಗುವ ಚಾನ್ಸ್ ಕೂಡ ಇರ್ತದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಸೈಕ್ಯಾಟ್ರಿ ಪ್ರೊಫೆಸರ್ ಮೈಕಲ್ ಲೆಜೋಯೆಕ್ಸ್ ಅವರ ಪ್ರಕಾರ ಫೈರ್ ಸ್ಟಾರ್ಟ್ ಮಾಡುವ ಜನರಲ್ಲಿ ಬೇರೆ ಬೇರೆ ಮೋಟಿವ್ಸ್ ಇರಬಹುದು. ಕೆಲವರು ಕೇರ್ಲೆಸ್ಸು, ಕೆಲವರು ಮನಿಗಾಗಿ ಮಾಡ್ಬೋದು, ಉದಾಹರಣೆ ಇನ್ಶೂರೆನ್ಸ್ ಮನಿಗೋಸ್ಕರ. ಇನ್ನು ಕೆಲವರಿಗೆ ಫೈರ್ ನೋಡೋದೇ ಒಂದು ವಿಚಿತ್ರ ಅಟ್ರಾಕ್ಷನ್ ಅನಿಸ್ಬೋದು. ಅವರನ್ನು ಫೈರೋಮ್ಯಾನಿಯಕ್ ಅಂತ ಕರೀತಾರೆ. ಈ ರೀತಿ ಫೈರ್ ನೋಡಬೇಕು ಅಂದ್ಕೊಳ್ಳೋರನ್ನ ಫೈರೋಮ್ಯಾನಿಯಕ್ ಅಂತ ಕರೀತಾರೆ. ಆದರೆ ನಿಜವಾದ ಫೈರೋಮ್ಯಾನಿಯಾ ತುಂಬ ರೇರ್. ಹಾಗಾಗಿ ಫೈರ್ ಸ್ಟಾರ್ಟ್ ಮಾಡಿದ ಪ್ರತಿಯೊಬ್ಬರನ್ನು ಫೈರೋಮ್ಯಾನಿಯಕ್ ಅಂತ ಕರೆಯೋಕ್ಕೆ ಆಗಲ್ಲ. ಇನ್ನೊಂದು ಶಾಕಿಂಗ್ ಅಲಿಗೇಷನ್ ಏನಂದರೆ, ಕೆಲವು ಫೈರ್ ಫೈಟರ್ಸ್ ಮೇಲೂ ಫೈರ್ ಸ್ಟಾರ್ಟ್ ಮಾಡಿದ ಆರೋಪಗಳು ಬಂದಿವೆ. ಯಾಕೆ ಅಂತ ಅಂದರೆ, ಕೆಲವರಿಗೆ ಫೈರ್ ನಂದಿಸಿ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋ ಮನೋಭಾವ ಇರ್ಬೋದು.
ಇನ್ನು ಕೆಲವು ಕೇಸ್ನಲ್ಲಿ ಹಣಕಾಸಿನ ಲಾಭದ ಮೋಟಿವ್ ಇರ್ಬೋದು ಅನ್ನೋ ಆರೋಪಗಳಿವೆ. ಆದರೆ ಇವು ಅಲಿಗೇಷನ್ ಮಾತ್ರ. ಪ್ರತಿಯೊಂದು ಪ್ರಕರಣದಲ್ಲೂ ಸತ್ಯಾಸತ್ಯತೆ ತನಿಖೆಯಿಂದಲೇ ಗೊತ್ತಾಗಬೇಕಾಗಿದೆ. ಈಗ ಮುಖ್ಯ ಪ್ರಶ್ನೆ ಏನಂತಂದರೆ, ಫ್ರಾನ್ಸ್ ಮುಂದೆ ಏನು ಮಾಡಬೇಕು? ಫ್ರಾನ್ಸು ಮುಂದೆ ಏನು ಮಾಡಬೇಕು? ಬೆಂಕಿ ಹಚ್ಚಿದವ್ರನ್ನ ಹಿಡಿಬೇಕು, ಅದು ಒಂದು ಭಾಗ. ಬೆಂಕಿ ಹಚ್ಚಿದವ್ರನ್ನ ಹಿಡಿಬೇಕು, ಅದೊಂದು ಭಾಗ. ಆದರೆ ಅದಕ್ಕಿಂತ ದೊಡ್ಡ ಚಾಲೆಂಜ್ ಇದೆ, ಕ್ಲೈಮೇಟ್ ಚೇಂಜ್. ಮ್ಯಾಕ್ರಾನ್ ಕೂಡ ಈಗ ಹೇಳ್ತಿರೋದೇನೆಂದರೆ, ಮುಂದೆ ಹಳೆಯ ರೀತಿಯಲ್ಲಿ ಕಾಡುಗಳನ್ನು ಬೆಳೆಸೋದಕ್ಕಿಂತ ಬದಲಾಗುತ್ತಿರುವ ಕ್ಲೈಮೇಟ್ಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಫಾರೆಸ್ಟ್ ಡೆವಲಪ್ ಮಾಡಬೇಕಾಗ್ತದೆ ಅಂತ. ಅಂದರೆ ಹೊಸ ಪರಿಸ್ಥಿತಿಗೆ ಹೊಸ ಸ್ಟ್ರಾಟಜಿ ಬೇಕು. ಹಾಗಾದರೆ ಈ ಓಲ್ ಸ್ಟೋರಿಯಿಂದ ನಾವು ಏನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಒಂದು ಸಣ್ಣ ಸಿಗರೇಟ್ ಬಟ್, ಒಂದು ಬಾರ್ಬಿಕ್ಯೂ, ಒಂದು ಸ್ಪಾರ್ಕ್, ಇವೆಲ್ಲವೂ ಬೆಂಕಿ ಶುರು ಮಾಡಬಹುದು. ಆದರೆ ಕಾಡು ಈಗಾಗಲೇ ತುಂಬ ಒಣಗಿದ್ದರೆ ಆ ಸಣ್ಣ ಬೆಂಕಿ ಕೆಲವೇ ಗಂಟೆಗಳಲ್ಲಿ ದೊಡ್ಡ ಡಿಸಾಸ್ಟರ್ ಆಗ್ಬೋದು. ಹೀಗಾಗಿ ತಪ್ಪಿತಸ್ಥರನ್ನು ಹುಡುಕೋದು ಮುಖ್ಯ. ಆದರೆ ಅದಕ್ಕಿಂತ ಮುಖ್ಯವಾಗಿ ಕಾಡ್ಗಿಚ್ಚು ಇಷ್ಟು ಸುಲಭವಾಗಿ ಹರಡದಂತೆ ನಮ್ಮ ಪರಿಸರ ಮತ್ತು ಫೈರ್ ಪ್ರಿವೆನ್ಷನ್ ಸಿಸ್ಟಮನ್ನು ಬಲಪಡಿಸಬೇಕು. ಇದು ಫ್ರಾನ್ಸ್ ಸಮಸ್ಯೆ ಮಾತ್ರ ಅಲ್ಲ, ಇದೇ ರೀತಿಯ ಪರಿಸ್ಥಿತಿಯನ್ನು ಮುಂದೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಎದುರಿಸಬೇಕಾಗ್ತದೆ. ಅದಕ್ಕಾಗಿಯೇ ಒಂದು ಸಣ್ಣ ಕಿಡಿಯನ್ನು ಯಾವತ್ತೂ ಸಣ್ಣ ವಿಷಯ ಅಂತ ತೆಗೆದುಕೊಳ್ಳಬಾರದು. ಇಲ್ಲಿಗೆ ಈ ಫ್ರಾನ್ಸ್ನಲ್ಲಿ ಹರಡುತ್ತಿರುವ ವೈಲ್ಡ್ ಫೈರ್ ಬಗ್ಗೆ ತಿಳ್ಕೊಂಡಾಯಿತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ನೋಡೋಣ. ಅದಕ್ಕೆ ನೀವು ಮಾಡಬೇಕಾಗಿರೋದೇನೆಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.